ಮಹದೇಶ್ವರ ಮಾಯಕಾರ ಮಹಾದೇವ ನಮ್ಮ ಉಲ್ಲೇಗಾಲ ಗ್ರಾಮದ ಪುಟ್ಟಸ್ವಾಮಿಗೌಡರು ಜಯಮ್ಮನವರ ಸುಪುತ್ರರಾಗಿ ಜನಿಸಿ ಸಾರ್ಥಕವಾದ ಬದುಕನ್ನು ಬದುಕಿ ಇವತ್ತು ಶಿವನ ಪಾದಾರವಿಂದವನ್ನು ಸೇರ್ತಾ ಇರತಕ್ಕಂಥ ಶಿವಣ್ಣನವರು ರಾಮಣ್ಣನವರ ದಿವ್ಯಾತ್ಮಕ್ಕೆ ಮೋಕ್ಷ ಪ್ರದಾನವನ್ನು ಮಾಡಲಿ ಅಂತೇಳಿ ಬೇಡ್ತಾ ಒಂದು ವೇದಿಕೆ ಮೂಲಕ ಭಕ್ತಿಯ ಸಮರ್ಪಣೆಯನ್ನು ನಾವು ಭಗವಂತನಿಗೆ ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ಧ್ಯಾನಕ್ಕಿಂತ ಮಿಗಿಲಾದ್ದು ಮತ್ತೊಂದಿಲ್ಲ, ಪೂಜೆಗಿಂತ ಧ್ಯಾನ ಶ್ರೇಷ್ಠ ಅಂದರು. ಪೂಜೆಗಿನ್ನ ಧ್ಯಾನ ಶ್ರೇಷ್ಠ ಆಗ್ತದೆ. ಧ್ಯಾನ ಚೆನ್ನಾಗಿದ್ರೆ ಪೂಜೆಗೆ ಬೆಲೆ ಬರ್ತದೆ, ಇಲ್ಲದ್ರೆ ಪೂಜೆ ಶ್ರೇಷ್ಠ ಆಗುವುದೇ ಇಲ್ಲ. ಒಂದು ಹೊಸ ತಟ್ಟೆನಲ್ಲಿ ಒಂದು ದೊಡ್ಡ ತೆಂಗಿನಕಾಯಿ ಇಟ್ಟು, ಬಾಳೆಹಣ್ಣು ಇಟ್ಟು, ವಸ್ತ್ರ ಇಟ್ಟು ದೇವ್ರ ಮುಂದಕ್ಕೆ ಇಡ್ತೀವಿ. ಪೂಜಾರಪ್ಪರ ಎಲ್ಲ ಒಂದು 20 ಜನ ದೇವಸ್ಥಾನ ಬಂದ್ಬಿಟ್ಟವ್ರೆ, ಎಲ್ಲನ ಅದು ಇದು ತಗ ಹೊಡಿತವ್ರೆ. ಇವರು ತಟ್ಟೆಗಿಟ್ಟೆ ಬದಲಾಯಿಸ್ಬಿಟ್ಟನು ಅಂತ ಅದನ್ನೇ ನೋಡ್ತಾನೆ ನಿಂತವ್ರೆ. ನಮ್ಮ ತಟ್ಟೆ ಕಣಪ್ಪ ಅದು ಇತ್ತಾಗ ಮಾಡ್ಕೊಂಡು, ನಮ್ಮ ತಟ್ಟೆ ಕಣಪ್ಪ ಇತ್ತಾಗಿ ಕಾಯಿ ದಪ್ಪಕಾಯಿ ಕೊಟ್ಟಿದ್ದೆ, ಅವ್ನ ಮನಳಾಗೂ ಸಣ್ಣದಾಗಿ ಕೊಟ್ಬಿಟ್ಟು ಅವ್ನು ನಮಗೆ ಅದು ಯಾರ್ದೋ ಕಾಣೆ ಅಂತ. ಹಿಂಗೆ ನಮ್ಮ ಭಾವ ಪೂಜೆ ಅದು. ಆದರೆ ಧ್ಯಾನ ಇದೆಯಲ್ಲ, ಇದು ದೊಡ್ಡದು ಚಿಕ್ಕದಿಲ್ಲ. ಬಡವನಾಗ್ಲಿ ಶ್ರೀಮಂತನಾಗ್ಲಿ ದೇವರೇ ಅಂತಲೇ ಅನ್ಬೇಕು, ಶಿವ ಅಂತಲೇ ಅನ್ಬೇಕು, ಪರಮಾತ್ಮ ಅಂತಲೇ ಅನ್ಬೇಕು. ಚನ್ನಬಸವ ಮಹಾಸ್ವಾಮಿಗಳವರ ಬಾರಕ್ಕೆ, ಚನ್ನಬಸವ ಮಹಾಸ್ವಾಮಿಗಳವರ ಬಾರಕ್ಕೆ, ಬಸವೇಶ್ವರ ಬಾರಕ್ಕೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಬಾರಕ್ಕೆ, ಮಲೈಮಾರೇಶ್ವರ ಬಾರಕ್ಕೆ, ನಂಜುಂಡೇಶ್ವರನ ಬಾರಕ್ಕೆ, ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಬಾರಕ್ಕೆ, ಸಿದ್ಧಲಿಂಗ ಮಹಾಸ್ವಾಮಿಗಳವರ ಬಾರಕ್ಕೆ, ಗುರುಕಂಬಳೀಶ್ವರರ ಬಾರಕ್ಕೆ, ಕೂಗದೆ ಇದ್ದವ್ರ ಪಾದಕ್ಕೆ ಹೋಗಿ. ಎಲ್ಲರೂ ಬಂದವ್ರೆ, ಪ್ರಸಾದ ಮಾಡವ್ರೆ, ಇನ್ನು ಕೆಲವ್ರು ಮಾಡಬೇಕು ಅನ್ನೋ ಗಲಾಟಿಲ್ ಅವ್ರೆ. ಪ್ರಸಾದ ಮಾಡಿರೋರಿಗೆ ಪ್ರಸಾದ ಮಾಡಬೇಕಲ್ಲ ಅನ್ನೋ ಚಿಂತೆ, ಪ್ರಸಾದ ಆದವರಿಗೆ ಬಸ್ ಹತ್ತು ಬಿಡ್ಬೇಕಲ್ಲ, ಊರ್ಗೊಂಟೋಗ್ಬಿಡ್ಬೇಕಲ್ಲ ಅನ್ನೋ ಚಿಂತೆ. ಇವತ್ತು ಗುರುಸ್ಮರಣೆಯ ಪವಿತ್ರವಾದ ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಬಸವಣ್ಣನವರೇ ಒಂದು ಕಡೆ ಹೇಳ್ತಾರೆ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಇಲ್ಲೆಲ್ಲಾರ್ಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೂ ಕೂಡ ಪರಮಾತ್ಮನಿಗೂ ಬೇಕಾಗ್ತಾನೆ. ಇಲ್ಲಿ ಯಾರಿಗೂ ಬೇಡವಾದಂಥವನು ಅಲ್ಲಿ ಭಗವಂತನಿಗೂ ಬೇಡವಾಗ್ತಾನಂತೆ. ಅದಕ್ಕೆ ಮೊದಲು ನಾವು ಇಲ್ಲಿ ಸಲ್ಲುವವರಾಗಬೇಕು. ನಮ್ಮ ಚನ್ನಬಸವ ಸ್ವಾಮಿಗಳವರು ಇಲ್ಲಿ ಮತ್ತು ಅಲ್ಲಿ ಎರಡರಲ್ಲೂ ಕೂಡ ಸಲ್ಲಿ ಇವತ್ತು ಈ ವೈಭೋಗವಾದ ಕಾರ್ಯಕ್ರಮ ಅವರಿಗೋಸ್ಕರವಾಗಿ ಅವರು ಇಲ್ಲೇ ಇದ್ದಾರೆ, ನಮ್ಮ ಜೊತೆಲೇ ಇದ್ದಾರೆ. ಯಾಕೆಂದ್ರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿಗಾಗಲಿ, ಬಸವಣ್ಣನವರಿಗಾಗಲಿ, ಗುರುಮಲ್ಲೇಶ್ವರರಿಗಾಗಲಿ, ಶಿವರಾತ್ರೀಶ್ವರರಿಗಾಗಲಿ, ಯಾವ ಚನ್ನಬಸವ ಸ್ವಾಮಿಗಳಿಗಾಗಲಿ, ಯಾವ ಗುರುಕಂಬಳೀಶ್ವರ ಸ್ವಾಮಿಗಳವರಿಗಾಗಲಿ ಅವ್ರಿಗೆ ಸಾವಿಲ್ಲ. ಜಗತ್ತಿಗೆ ಅವತರಿಸಿ ಬಂದ ಅವತಾರ ಪುರುಷರು, ಸಾವೇ ಇಲ್ಲ ಅವ್ರಿಗೆ. ಅವರೆಲ್ಲರ ಜೊತೆಲೂ ಇದ್ದಾರೆ. ಅವರ ನೆನಪು ಎಲ್ಲಿಯೇ ತನಕ ಇರುತ್ತೋ ಅಲ್ಲಿಯೇ ತನಕ ಅವರು ಜೀವಂತವಾಗಿ ಎಲ್ಲರ ಜೊತೆಲೂ ಕೂಡ ಇರ್ತಾರೆ. 106 ವರ್ಷಗಳಲ್ಲ, 1000 ವರ್ಷಗಳ ಕಳೆದ್ರೂ ಕೂಡ ನಮ್ಮ ಜೊತೆಲೇ ಇರ್ತಾರೆ. ಅಂದ್ರೆ ಅವರು ಇಲ್ಲದಿದ್ದರೂ ಇದ್ದಾರೆ ಎಂಬತಕ್ಕಂಥ ಅರ್ಥ. ಅವರು ನಮ್ಮನ್ನು ಬಿಟ್ಟು ಹೊಟ್ಟೋಗಿದ್ರು, ಅವರೆಲ್ಲರ ಜೊತೆಲೂ ಇದ್ದಾರೆ, ಅವ್ರಿಗೆ ಸಾವಿಲ್ಲ. ಇನ್ನು ಊರಿನಲ್ಲಿ ಬ್ಯಾಡದ ವಿಕೆಟ್ಗಳು ಮಸ್ತಾಗವ, ಬೀಳದೇ ಇಲ್ಲ ವಿಕೆಟ್ಗಳು, ಏನ್ ಮಾಡಿದ್ರು ಬೀಳಲ್ಲ ಅವು. ಕೆಲವ್ರು ಅಂತಾರೆ ಅವ್ನು ಸತ್ರೇನ 3 ಉದ್ದಾರ ಆಗೋದು ಅಂತಾರೆ, ಆದ್ರೂ ಅದು ಬೀಳಲ್ವಲ್ಲ ವಿಕೆಟ್. ಪಾಪಿಗೆ ಚಿರಾಯು. ಅದಕ್ಕೆ ನೋಡಿ, ಅವರು ಇದ್ದರೂ ಸತ್ತಂಗೆ, ನೋಡಿ ಇವರು ಇಲ್ಲದಿದ್ದರೂ ಇದ್ದಾರೆ, ಅವರು ಇದ್ದರೂ ಇಲ್ಲ ಅಂತ ಅರ್ಥ ನೋಡಿ. ಅದಕ್ಕೆ ನಾವು ಭಗವಂತನಿಗೆ ಮೆಚ್ಚುವಂತ 4 ದಿವಸ ಬಾಳದ್ರು ಸಾಕು. ಅದಕ್ಕೆ ನಮ್ಮ ಚನ್ನಬಸವ ಸ್ವಾಮಿಗಳವರು ಅದಕ್ಕೆ ಉದಾಹರಣೆ ಆದರು. ಜಗದ್ಗುರುಗಳೆಲ್ಲ ಇವತ್ತಿಲ್ಲಿ ಸೇರಿದ್ರು. ಈ ಮಲ್ಲನ ಮೂಲ ಕ್ಷೇತ್ರ ಸುಮಾರು 300 ವರ್ಷಗಳ ಇತಿಹಾಸದಿಂದ ಬಂದಿರತಕ್ಕಂಥ ಜ್ಞಾನದಾಸೋಹ ಕ್ಷೇತ್ರ. ಸುಮಾರು 15ನೇ ವರ್ಷದಲ್ಲಿ KR ಪೇಟೆ ಎಂಬ ಪಟ್ಟಣದಲ್ಲಿ ಜನಿಸಿದಂತ ಮಹಾನುಭಾವರು 15ನೇ ವರ್ಷದಲ್ಲೇ ಇಲ್ಲಿ ಪಟ್ಟಾಧಿಕಾರವನ್ನು ಪಡ್ಕೊಂಡ್ರು. ಅವರಿಗೆ 82 ವರ್ಷ. ಅಲ್ಲಿಗೆ ಸುಮಾರು 67 ವರ್ಷಗಳ ಕಾಲ ಅವರು ಮಹಾಪವಿತ್ರವಾಗಿರ್ತಕ್ಕಂಥ ಗುರುಪಟ್ಟಾಧೀಶ್ವರರಾಗಿ ಇಲ್ಲಿದ್ದರು. ಹಿಮ್ಮಡಿ ಸಿದ್ಧಲಿಂಗೇಶ್ವರರಾಗಿ ಈಗಿರ್ತಕ್ಕಂಥ ಗುರುಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾನುಭಾವರಾಗಿರ್ತಕ್ಕಂಥ ನಿರಂಜನ ಮೂರ್ತಿಗಳೆಂಬತಕ್ಕಂಥ ಅವರು ಉತ್ತರದಿಂದ ಬಂದವರು. ಜೊತೆಗೆ ಕಂಬಳೀಶ್ವರರು ಮತ್ತು ಸಹೋದರರಾಗಿರ್ತಕ್ಕಂಥ ಸಿದ್ಧವೀರಾರ್ಯರು ಮಹಾಪವಿತ್ರವಾದಂಥ ಈ ಕ್ಷೇತ್ರವನ್ನ, ಈ ಬಸವನಪುರ ಎಂಬ ತಾಣವನ್ನ ಆರಿಸಿ ಬಂದು ಇದು ಪುಣ್ಯಕ್ಷೇತ್ರ ಅಂತ ಊಟದ ಪಂಕ್ತಿಯಲ್ಲಿ ತುಪ್ಪವು ಸಾಲದೇ ಇದ್ದಾಗ ಕಪಿಲಾ ನದಿಯ ನೀರನ್ನ ತಂದು ತುಪ್ಪವನ್ನಾಗಿ ಮಾಡಿ ಹೆರೆದಂತವರು ನಮ್ಮ ಪರಮ ಪೂಜ್ಯ ಗುರು ಕಂಬಳೀಶ್ವರರು. ಆ ಕಾಲದಿಂದಲೇ ಇವತ್ತಿನವರೆಗೂ ಕೂಡ ದಾಸೋಹ ನಿರತರಾಗಿರ್ತಕ್ಕಂಥ ನಮ್ಮ ಚನ್ನಬಸವ ಸ್ವಾಮಿಗಳವರು ಹಿಂದಿನ ಗುರು ಪರಂಪರೆಯನ್ನು ಬಿಡದೆ ಜಗತ್ತಿಗೆ ಪಾಲಿಸಿದವರು. ಅದಕ್ಕೆ ಅವರ ನೆನಪಿನ ಒಂದು ಹೆಸರಿನಲ್ಲಿ ಕಂಬಳೀಶ್ವರನ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವರನ್ನ ಆಚರಣೆ ಮಾಡಿ
ನಮ್ಮ ಈ ಒಂದು ಪುಣ್ಯ ಅಶ್ರುತರ್ಪಣವನ್ನ ಅವರಿಗೆ ನಾವೆಲ್ಲರೂ ಕೂಡ ತರ್ಪಿಸಬೇಕು, ನಾವೆಲ್ಲರೂ ಕೂಡ ಪುಣ್ಯವಂತರಾಗಬೇಕು ಅಂತ ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಎಲ್ಲಾ ನಾದ ಸಂಗಮ ತಂಡದವರು, ನಮ್ಮ ತಂದೆಯವರಾದಂಥ ಬಸವರಾಜ ಶಾಸ್ತ್ರಿಗಳು, ತಾಯಿಯವರು ಮತ್ತು ನಮ್ಮ ಹಿರಿಯ ರಂಗಭೂಮಿ ಕಲಾವಿದರಾದಂಥ ಕಿರುಗಸೂರು ರಾಜಪ್ಪನವರು ಎಲ್ಲರೂ ಕೂಡ ಇವತ್ತಿಲ್ಲಿದ್ದಾರೆ. ಇಂಥ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಯಾವ 3-4 ಜಿಲ್ಲೆಗಳಿಂದ ಹರಿದು ಬಂದಂತ ಮಹಾಭಕ್ತಿ ಸಾಗರವೇ ಇವತ್ತಿಲ್ಲಿ ನೆರೆದಿರುವ ಸಂದರ್ಭದಲ್ಲಿ, ಯಾವ ಕಳಶಾರೋಹಣ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮಹಾನುಭಾವರಾದ ಚನ್ನಬಸವ ಸ್ವಾಮಿಗಳವರು ಆವತ್ತಿನ ಕಾಲದಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ಮೆರೆಸಿದವರು ಈ ಒಂದು ಕ್ಷೇತ್ರದಲ್ಲಿ. ಅಂತ ಒಂದು ಪವಿತ್ರವಾದಂತ ಪುಣ್ಯ ಕಾರ್ಯಕ್ರಮವನ್ನು ಅವತ್ತಿನ ಕಾಲದಲ್ಲಿ ಮಾಡಿದಂತ ಮೆರೆದಂತ ಅವರು ನಮ್ಮ ಚನ್ನಬಸವ ಸ್ವಾಮಿಗಳವರು. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಒಂದು ಗೀತೆಯನ್ನ ಕಂಬಳೀಶ್ವರಗೋಸ್ಕರವಾಗಿ ರಚನೆ ಮಾಡಿದ್ರು. ಆ ಗೀತೆ ನಾವು ಲೈವ್ ಅಲ್ಲಿ ಅವರು ತೀರ್ಕೊಂಡ ದಿವಸ ಆಡಿದಾಗ 5-6 ಲಕ್ಷ ಜನ ಅದನ್ನು ನೋಡಿ ಸಂತೋಷ ಪಟ್ಟಂತ ಗೀತೆ ಇವತ್ತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ನೆನಪಿನ ಗೀತೆಯಾಗಿದೆ. ಶರಣಾಗತ ರಕ್ಷಕನೇ ಶರಣಾಗತ ರಕ್ಷಕನೇ ಕರುಣಾಳು ಗುರು ಕಂಬಳೀಶನೇ ನಿನ್ನಯ ಚರಣ ಕಮಲ ನಡೆಯಲಿ ಶಿರವಾಗುವೆವು ರಕ್ಷಿಸೋ ಎಂಬ ನನ್ನ ವರದ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ, ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ. ಗುರುವೇ ತಾನಾಗಿ ಬಂದವನೇ, ಗುರುವೇ ತಾನಾಗಿ ಬಂದವನೇ, ಹರನ ತೇಜಕ್ಕೆ ಸರಿಸಮನೆ, ಗುರುವೇ ತಾನಾಗಿ ಬಂದವನೇ, ಹರನ ತೇಜಕ್ಕೆ ಸರಿಸಮನೆ, ಗುರು ಮಲ್ಲೇಶನ ಸದ್ಗುಣ ಪ್ರಿಯನೇ, ಗುರು ಮಲ್ಲೇಶನ ಸದ್ಗುಣ ಪ್ರಿಯನೇ, ಶರಣರ ಮನದಲ್ಲಿ ರಾರಾಜಿತನೇ, ಶರಣರ ಮನದಲ್ಲಿ ರಾರಾಜಿತನೇ, ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ. ಗುರು ಸಿದ್ಧಲಿಂಗೇಶ ಹರಚನ್ನ ಬಸವಣ್ಣ, ಗುರು ಸಿದ್ಧಲಿಂಗೇಶ ಹರಚನ್ನ ಬಸವಣ್ಣ, ಹರಗಿದ ಪ್ರಭುವೋ ನೀನಲ್ಲವೇನೋ, ಗುರು ಸಿದ್ಧಲಿಂಗೇಶ ಹರಚನ್ನ ಬಸವಣ್ಣ, ಹರಗಿದ ಪ್ರಭುವೋ ನೀನಲ್ಲವೇನೋ, ಹರ ಭಕ್ತಿಯನ್ನು ಬೆಳಗಿದ
ಧರೆಯಲ್ಲಿ ನೀ ಬಂದೆ ಗುರುವೇ ಚನ್ನಬಸವ ಪ್ರಭುವೇ ಚನ್ನಬಸವ ಪ್ರಭುವೇ ಹರಭಕ್ತಿಯನ್ನು ಬೆಳಗಿ ಧರೆಯಲ್ಲಿ ನೀ ಬಂದೆ ಗುರು ಚನ್ನಬಸವಣ್ಣನ ರೂಪಾಗಿ ನೀ ನಿಂದೆ ಗುರು ಚನ್ನಬಸವಣ್ಣನ ರೂಪಾಗಿ ನೀ ನಿಂದೆ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ ನೆಪ್ಪಾಗಿ ನೀರನ್ನು ತಂದವನೇ ತುಪ್ಪವನೇ ಮಾಡಿ ಎರೆದವನೇ ನೆಪ್ಪಾಗಿ ನೀರನ್ನು ತಂದವನೇ ತುಪ್ಪವನೇ ಮಾಡಿ ಎರೆದವನೇ ಮುಪ್ಪುರ ಭಾಗ್ಯದ ಪ್ರತಿರೂಪನೇ ಗುರುವೇ ಚನ್ನಬಸವ ಪ್ರಭುವೇ ಗುರುವೇ ಮುಪ್ಪುರ ಭಾಗ್ಯದ ಪ್ರತಿರೂಪನೇ ನಿನ್ನ ತಪ್ಪದೆ ಪಾಡುವೆವು ಬಾ ಗುರುದೇವನೇ ನಿನ್ನ ತಪ್ಪದೆ ಪಾಡುವೆವು ಬಾ ಗುರುದೇವನೇ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ ಎಲ್ಲವನು ಬಲ್ಲವನೇ ಎಲ್ಲರೊಳು ತುಂಬಿಗನೆ ಎಲ್ಲವನು ಬಲ್ಲವನೇ ಎಲ್ಲರೊಳು ತುಂಬಿಗನೆ ಕುಲ ಜನರ ಮನದಿ ಮರೆಯಾದವನೇ ಎಲ್ಲವನು ಬಲ್ಲವನೇ ಎಲ್ಲರೊಳು ತುಂಬಿಗನೆ ಕುಲ ಜನರ ಮನದಿ ಮರೆಯಾದವನೇ ಸ್ವಲೀಲ ಭಾವಗಳು ನಲಿದಾಡುತ್ತಿರುವವನೇ ಸ್ವಲೀಲ ಭಾವಗಳು ನಲಿದಾಡುತ್ತಿರುವವನೇ ಮಲ್ಲನ ಮೂಲೆಯೊಳು ನೆಲೆಗೊಂಡ ದೇವನೇ ಸ್ವಲೀಲ ಭಾವಗಳು ನಲಿದಾಡುತ್ತಿರುವವನೇ ಮಲ್ಲನ ಮೂಲೆಯೊಳು ನೆಲೆಗೊಂಡ ದೇವನೇ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ ಗುರು ಕಂಬಳೀಶ ಚನ್ನಬಸವ ಪ್ರಭುವೇ ಮಲ್ಲನ ಮೂಲೆಯ ಒಡೆಯ ಗುರುವೇ ಗುರುವೇ ಹೆಚ್ಚು ಕಡಿಮೆ ನಮ್ಮ ತಂದೆಯವರು ಮತ್ತು ಚನ್ನಬಸವ ಸ್ವಾಮಿಗಳಿಬ್ಬರೂ ಕೂಡ ನಮ್ಮ ತಂದೆಯವರು ಇಲ್ಲೇ ಇದ್ದಾರೆ. ಅವರಿಬ್ಬರು ಒಂದೇ ಸಮಕಾಲೀನರು. ಶಾಸ್ತ್ರಿಗಳೇ, ಒಂದು ಗೋಪುರ ನಿರ್ಮಾಣ ಕಾರ್ಯದಲ್ಲಿ
1986 ಗುರು ಪರಂಪರೆಯ ಗದ್ದುಗೆಗಳ ಸುವರ್ಣ ಕಳಶಾರೋಹಣ ಸಂದರ್ಭದಲ್ಲಿ ನಾನು ಚಿಕ್ಕ ಹುಡುಗ, ನಿಮ್ಮದೊಂದು ಹಾಡು ಬರ್ಕೊಡಿ ಅಂದಾಗ ಈ ಹಾಡನ್ನು ರಚನೆ ಮಾಡಿದವರು ಸಿಂಧು ಭೈರವಿ ರಾಗದಲ್ಲಿ ನಮ್ಮ ತಂದೆಯವರು. ಇವತ್ತೆಲ್ಲಾ ಭಜನೆಯವರು ಕೂಡ ಅದನ್ನು ಹಾಡ್ತಾರೆ, ಸಂತೋಷ ಪಡ್ತಾರೆ. ಆಗ ನಿಮ್ಮದೊಂದು ಅಂಕಿತ ನಾಮವನ್ನು ಸೇರಿಸಿ ಅಂತ ಪುಸ್ತಕದಲ್ಲಿ, ನಿರಂಜನ ಎಂಬತಕ್ಕಂಥ ಪುಸ್ತಕದಲ್ಲಿ ಮತ್ತು ಅನೇಕ ಗ್ರಂಥಗಳಲ್ಲಿ ಅವರ ಹಾಡನ್ನು ಸೇರಿಸಿದ್ದಾರೆ. ಅದರಲ್ಲಿ ಸದಮಲ ಹೃದಯನೇ ಸದ್ಗುಣಶೀಲನೆ ಪದುಳದಿ ಭಕ್ತರ ರಕ್ಷಿಪ ದೇವನೇ, ಸದಮಲ ಹೃದಯನೇ ಸದ್ಗುಣಶೀಲನೆ ಪದುಳದಿ ಭಕ್ತರ ರಕ್ಷಿಪ ದೇವನೇ, ಬದಲಾವಾಳಿನ ಬಸವ ರಾಜಗೆ ಒಲಿದವನೇ, ಬದಲಾವಾಳಿನ ಬಸವ ರಾಜಗೆ ಒಲಿದವನೇ, ಶರಣರ ಪೊರೆಯುವ ಗುರು ಕಂಬಳೀಶನೇ. ಈ ಒಂದು ಅಂಕಿತ ನಾಮವನ್ನ ಹಾಡಿಗೆ ಸೇರಿಸಿ ಪುಸ್ತಕದಲ್ಲಿ, ಗ್ರಂಥದಲ್ಲಿ ಅವತ್ತು ಬರೆದ್ರು ನಮ್ಮ ಪರಮ ಪೂಜ್ಯ ಚನ್ನಬಸವ ಸ್ವಾಮಿಗಳವರು. ನಾನು ಚಿಕ್ಕ ಹುಡುಗನಾಗಿದ್ದಾಗ ಒಂದ್ಸಾರಿ 3ನೇ ಕಾರ್ತೀಕ ಸೋಮವಾರದ ಆರಾಧನೆಯ ಪ್ರಯುಕ್ತದಲ್ಲಿ ನನ್ನ ತಂದೆಯವರಿಗೆ ಆರೋಗ್ಯ ಕೆಟ್ಟಿರುವ ಸಂದರ್ಭದಲ್ಲಿ ನಾನು ಬಂದು ಒಂದು ಗಂಟೆ ಕಥೆ ಮಾಡೋಕೆ ನನ್ನಿಂದ ಆಗ್ಲಿಲ್ಲ, ಅಷ್ಟೇ ಕಲ್ತಿದ್ದದ್ದು. ಆ ಕಥೆ ಮಾಡಿದಾಗ ನನ್ನ ತಲೆ ಮೇಲೆ ಕೈ ಇಟ್ಟು ಹಣೆಗೆ ಭಸ್ಮವನ್ನಿಟ್ಟು ಒಳ್ಳೆ ಕಲಾವಿದನಾಗ್ತೀಯ ಶಿವಕುಮಾರು ನೀನು ಅಂತ ಅವರು ಹರಸಿದ ಫಲ ಇವತ್ತು ನಾನು, ನಮ್ಮ ಮಕ್ಕಳು, ಬಂಧು ಬಳಗ ಎಲ್ಲರೂ ಕೂಡ ಸಂತೋಷ ಪಡುವಂತ ದೊಡ್ಡ ಕಲಾವಿದರ ಬಳಗವೇ 3 ತಂಡವಾಗಿ ಇವತ್ತು ನಾದ ಸಂಗಮ ತಂಡ ಮಾರ್ಪಾಡಾಗಿದೆ. ಅದಕ್ಕೆ ಜಗದೊಳಗೆ ನಿಮ್ಮ ಆಶೀರ್ವಾದ ದೊಡ್ಡದು. ನೋಡಿ, ಎಲ್ಲ ಬರ್ತಾವ್ರೆ. ಈಗ ಊಟ ಆಯಿತು. ಅದು ಅಲ್ಲದೆ ಈಗೇನಾಗ್ಬಿಟ್ಟಿದೆ ಅಂದ್ರೆ ಗೌರ್ಮೆಂಟ್ ಬಸ್ಸು ಇತ್ತಿಂದು ಬರ್ತವೆ, ಅತ್ತಿಂದು ಬರ್ತವೆ. ಆ ಗೌರ್ಮೆಂಟ್ ಬಸ್ಗೆ ಹೋಗಕ್ ಸಲುವಾಗಿ ಆಧಾರ್ ಕಾರ್ಡ ಮೊಬೈಲ್ಲೇ ಸಿಕ್ಸ್ಕೊಂಡ್ಬಿಟ್ಟವ್ರೆ. ಇತ್ತಾಗಾರು ಹತ್ತಾರೆ, ಅತ್ತಾಗಾರು ಹತ್ತಾರೆ. ಮೊನ್ನೆ ನರಸೀಪುರದಲ್ಲಿ ಒಂದು ಗುಂಪು ಹೆಂಗಸರು ಎಲ್ಲ ಗೊತ್ತಿರೋರು, ಶಿವಕುಮಾರಣ್ಣ ನಮ್ಮೂರ ಕಥೆ ಮಾಡಕ್ ಬಂದಿದ್ರಲ್ವ ನೀವು? ಬಂದಿದ್ದೆ ಕಣವ. ಈಗ ಎಲ್ಗೆ ಹೋಯ್ತಾ ಇದ್ದೀರಾ? ಮಹದೇಶ್ವರ ಬೆಟ್ಟಕ್ಕೆ ಹೋಯ್ತಾವಿ. ಮತ್ತೆ ಈ ಬಸ್ಗೆ ಹತ್ತಾ ಇದ್ದೀರಾ? ಅಯ್ಯೋ ಇಲ್ಲಿಂದ ಸೀಟ್ ಸಿಕ್ಕಲ್ಲ, ಅದಕ್ಕೆ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಥ್ರೂ ಸೀಟ್ ಹತ್ಕೋತೀವಿ ಅಂದ್ರೆ ಬಸ್ ಸ್ಟ್ಯಾಂಡ್ ನಿಮ್ಮ ಅಪ್ಕೊಟನ ಅಂತ. ನೋಡಿ ಎಂತಹ ಕಾಲ ಬಂತು ಇದು. ಅಂದ್ರೆ ನಿಮ್ಮೆಲ್ಲರೂ ಅಷ್ಟೊಂದು ಸರಾಗವಾಗಿ ಓಡಾಡೋ ವ್ಯವಸ್ಥೆಯನ್ನು ಮಾಡ್ಬಿಟ್ಟವ್ರೆ ಆ ಪರಮಾತ್ಮ. ಜೊತೆಗೆ ಸಂತೋಷವಾಗಿ ಎಷ್ಟೊತ್ತಲಾರು ಬಸ್ ಬರ್ತೇವೆ, ಯಾವ ಬಸ್ಗಾರು ಹತ್ಬೋದು, ಸುಮ್ಮನೆ ಅದಕ್ಕೆ ಕೆದರ್ಕೋತೀಯ ಅಂತ. ಇನ್ನೂ ಹೇಳ್ಬೇಕು ಅಂದ್ರೆ ಎಷ್ಟು ಸುಲಭವಾಗಿದೆ ಅಂದ್ರೆ ಬಂದು ಇಳಿತಾವ್ರೆ, ಹತ್ಕೊಂಡು ಹೋಗ್ತಾವ್ರೆ. ಎಲ್ಲಾರು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ರೆ ಇಲ್ಲೆಲ್ಲೂ ಜಾಗ ಕೊಡಕ್ ಆಯ್ತಿರ್ಲಿಲ್ಲ. ಅಂತ ನಿರಂತರವಾದ ದಾಸೋಹ, ತಾಯಿ ಎಂದರ ಒಂದು ಪವಿತ್ರವಾದಂತ ಪ್ರತಿ ಅಮಾವಾಸ್ಯೆಯಲ್ಲೂ ಬಂದು ಪ್ರಸಾದವನ್ನು ಸವಿತಾ ಇದ್ದಂತ ತಾಯಿಂದ್ರು. ನಮ್ಮ ಗುರುಗಳಾದ ಚನ್ನಬಸವ ಸ್ವಾಮಿಗಳವರಿಗೆ ಕಣ್ಣೀರಿಟ್ಟಂತ ಮಹಾ ತಾಯಿಂದ್ರು ಎಷ್ಟೋ ಜನ ಇಲ್ಲಿದ್ದಾರೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಾಯಿಂದ್ರ ಆಶೀರ್ವಾದ ನಮಗಿರಬೇಕು, ಗುರುವಿನ ಆಶೀರ್ವಾದ ತಾಯಿಂದ್ರಿಗೆಲ್ರಿಗೂ ಇರಬೇಕು. ಯಾಕೆಂದ್ರೆ ಮಹಾಪವಿತ್ರವಾಗಿ ಪತಿವ್ರತಿಯಾಗಿ ಬಾಳಿ ಬದುಕಿದ್ದಂತ ಒಬ್ಬ ತಾಯಿಯಿಂದ ಎಂತೆಂತ ಮಕ್ಕಳನ್ನು ಜಗತ್ತಿಗೆ ಕೊಟ್ಟಿದ್ದಾಳೆ ತಾಯಿ. ನಮ್ಮ ಚನ್ನಬಸವ ಸ್ವಾಮಿಗಳನ್ನು ಕೊಟ್ಟವಳೊಬ್ಬಳು ತಾಯಿ, ಸಿದ್ಧಗಂಗಾ ಸ್ವಾಮೀಜಿಗಳನ್ನು ಕೊಟ್ಟವಳೊಬ್ಬಳು ತಾಯಿ, ಬಸವಣ್ಣನವರನ್ನ ಕೊಟ್ಟವಳೊಬ್ಬಳು ತಾಯಿ, ಗುರುಮಲ್ಲೇಶ್ವರನ ಕೊಟ್ಟವಳೊಬ್ಬಳು ತಾಯಿ, ಗುರು ಕಂಬಳೀಶ್ವರನ ಕೊಟ್ಟವಳೊಬ್ಬಳು ತಾಯಿ, ಕುವೆಂಪು ಅವರನ್ನ ಕೊಟ್ಟವಳೊಬ್ಬಳು ತಾಯಿ, ನನ್ನನ್ನು ಹೆತ್ತವಳು ಒಬ್ಬ ತಾಯಿ ಇಲ್ಲೇ ಇದ್ದಾಳೆ. ಅದಕ್ಕೆ ನೋಡಿ, ಈ ತಾಯಿಯ ಮಮಕಾರ ಜಗದೊಳಗೆ ದೊಡ್ಡದು. ಅಂತ ತಾಯಿಯಿಂದರ ಒಂದು ಕೃಪೆ, ಹೆಣ್ಣಾಗಿ ತಾಯಿಯಾದವಳು, ತಂಗಿಯಾಗಿ, ಹೆಣ್ಣಾದವಳು ಯಾವ ಒಡನಾಡಿಯಾಗಿ ಬಾಳುವ ಹೆಂಡತಿಯಾಗಿ, ಸಹೋದರಿಯಾಗಿ, ಎಲ್ಲದಕ್ಕೂ ಕೂಡ ಕಾರಣಕರ್ತಳಾಗಿ ಜಗತ್ತಿಗೆ ಎಂತೆಂತ ಮಹಾಮಹಿಮರನ್ನ ಕೊಟ್ಟಿದ್ದಾಳೆ ಆ ತಾಯಿ. ಅದಕ್ಕೆ ಕೆಲವು ಸಮಯದಲ್ಲಿ ಅವ್ರ ಮಾತು ಕೇಳಲೇಬೇಕು. ಈ ಮನೇಲೇ ಒಂದೊಂದ್ಸರಿ ಗಂಡ ಹೆಂಡತಿ ಜಗಳ ಆಯ್ತ, ನಮ್ಮಲ್ಲೇ ಆಯ್ತದೆ. ನಾನು ಸುತ್ತೂರು ಬುದ್ಧಿಯವ್ರ ಮುಂದೆ ಕಥೆ ಮಾಡಿದ್ದೀನಿ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವ್ರು ಬದುಕಿದಾಗ್ಲೂ ಬೆಳ್ಳಿಗೆ ಪಾಲಕಿ ಉತ್ಸವ ಅಲ್ಲೋಗೂ ಕಥೆ ಮಾಡಿದ್ದೀನಿ. ಅವರೆಲ್ಲ ಕೂತ್ಕೊಂಡು ಕಥೆ ಕೇಳವ್ರೆ. ನಮ್ಮಟ್ಟಿ ಅವಳ ಮುಂದೆ ನಾನು ಮಾತು ಕೊಡಕ್ಕಾಯ್ತು, ನಿಮ್ಗೇನು ಗೊತ್ತಾಗಲ್ಲ ಸುಮ್ ಕೂತ್ಕೊಳ್ಳಿ ಅಂತಳ. ಇನ್ನಾರೋ ಒಂದು ಮಾತಾಡುವಾಗ ನಿಮ್ಗೇನು ಗೊತ್ತಾಗಲ್ಲ ಸುಮ್ ಕೂತ್ಕೊಳ್ಳಿ ಅಂದ್ರೆ ನನಗೆ ಒಂಥರ ಅನ್ಸುತ್ತೆ, ಹಾಗಾದ್ರೆ ಸುತ್ತೂರು ಬುದ್ಧಿಯವ್ರಿಗಿಂತ ಇವಳೇ ದೊಡ್ಡವಳ ಲೇ. ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಸುಮ್ ಕೂತ್ಕೊಳ್ಳಿ ಅನ್ನಿಲ್ವಾ? ಸುಮ್ ಕೂತ್ಕೊಳ್ಳಿ ಸುಮ್ಮ ಅಂದ್ರೆ ಜಗದೊಳಗೆ ತಾಯಿಯಂದ್ರವ ಶಕ್ತಿ, ಆ ತ್ರಿಶಕ್ತಿ ಬಳಗ ಚೆನ್ನಾಗಿದೆ ನೋಡಿ. ಇವತ್ತು ಹೆಚ್ಚು ಕಡಿಮೆ ಲೆಕ್ಕಾಚಾರ ಮಾಡಿ ನೋಡಿದ್ರೆ ಅವರೇ ಹೆಚ್ಚಾಗಿದ್ದಾರೆ. ಅವರು ಸುಮ್ಮನೆ ಕೂತ್ಕೋಬೇಡಿ ಕುಂತ್ಕೊಳ್ಳಿ ಅಂದ್ರು ಅದ್ರಲ್ಲೂ ಒಂದು ಅರ್ಥ ಇದೆ. ನನ್ನ ಗಂಡ ಎಲ್ಲಿ ಧಾರಾಳತನ ಮಾಡ್ಬಿಟ್ಟನೋ ಗೊತ್ತಿಲ್ಲದೆ ಅಂತ ಅವಳು.
ಈ ಕೆಲವರೊಂದು ಗಾದಿ ಹೇಳ್ತಾರೆ ನೋಡಿ, ಬಾಗ್ಲಲ್ಲಿ ಹೋಗೋದನ್ನ ಬಿಟ್ಬಿಟ್ಟು ಬಚ್ಚಲ್ಕಿಂಡಿಲಿ ಹೋಗೋದು ಇಟ್ಕೊಂಡ್ರು ಅಂತ. ಕೆಲವು ಸಂದರ್ಭದಲ್ಲಿ ಒಂದೊಂದು ಕಾಸನ್ನ ಉಣಿಸಿ, ಅಂದ್ರೆ ಅದನ್ನು ಉಳಿಸಿ ಬಹಳ ಶಕ್ತಿಯುತವಾಗಿ ತಾನು ತನ್ನ ಜೀವನವನ್ನು ಸಾಗಿಸೋಳು ಯಾರಪ್ಪ ಅಂದ್ರೆ ತಾಯಿ. ಅದಕ್ಕೆ ಪ್ರಪಂಚದ ಮೊದಲ ವಚನಕಾರ್ತಿ ಯಾರು ಗೊತ್ತೇ? ಅಕ್ಕ ಮಹಾದೇವಿಯವರು. ಚಪ್ಪಾಳೆ ಹೊಡೀರಿ. ವಚನ ಅಂತ ನಾವೇನ್ ಆಡ್ತೀವೋ, ಪ್ರಪಂಚದ ಮಹಿಳಾ ವಚನಕಾರ್ತಿಯಾದವರು ಉಡುತಡಿ ಎಂಬತಕ್ಕಂತ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಜನಿಸಿ ಯಾವ ಹಲ್ಲಮ ಪ್ರಭುಗಳ ಅನುಭವ ಮಂಟಪದಲ್ಲಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆಲ್ಲರಿಗೂ ಕೂಡ ಉಡುತಡಿ ಎಂಬ ಸ್ಥಳದಲ್ಲಿ ಕೌಶಿಕ ಮಹಾರಾಜನೆಂಬ ಜೈನ ದೊರೆಯಿಂದ ಬೇಸತ್ತ ಅವಳು, ನೀನು ಮುಟ್ಟಿದ ಈ ದೇಹ ನನ್ನದಲ್ಲ, ನೀನು ಮುಟ್ಟಿದ ಈ ದೇಹದ ಅಂಗು ನನಗಿಲ್ಲ ಅಂತ ಉಟ್ಟ ಬಟ್ಟೆಯನ್ನು ಕಿತ್ತಿಟ್ಟು ಶರೀರದ ಮೇಲೆ ತನ್ನ ತಲೆಯ ಕೂದಲನ್ನು ಮುಚ್ಚಿ, ಆ ತಾಯಿ ಆದವಳು ತಲೆಯ ಕೂದಲನ್ನ ಮುಚ್ಚಿಕೊಂಡು ಹೊರಟು ಬಿಡ್ತಾಳೆ ಅಲ್ಲಿಂದ. ತಂದೆ ತಾಯಿ ನಿರ್ಮಲ ಶೆಟ್ಟಿ ಸುಮತಿ ದೇವಿ ವೀರಶೈವ ಕುಲದಲ್ಲಿ ಹುಟ್ಟಿದಂತ ಇವ್ರು ಹೇಳ್ತಾರವ್ವ, ಕಟುಮಸ್ತಾದ ಪ್ರಾಯದ ಹೆಣ್ಣು ನೀನು, ಮೈ ಮೇಲೆ ಬಟ್ಟೆ ಇಲ್ಲದೆ ಈ ರೀತಿ ಬೀದಿಯಲ್ಲಿ ಹೋದ್ರೆ ನೋಡಿದವ್ರು ಏನ್ ಹೇಳ್ತಾರೆ ತಾಯಿ? ಅದಕ್ಕೆ ಅವಳಂತಾಳೆ, ಅಪ್ಪಾಜಿ ಬಗೆದು ನೋಡಲು ಕಾಯ ಮಲಮೂತ್ರಗಳ ಹೇಯ. ಎಂತ ಮಾತು ನೋಡಿ. ಈ ಶರೀರವನ್ನು ಬಗೆದ್ರೆ ಮೂಗು ಕೊಡಲಾಗದ ದುರ್ನಾತ ಈ ಹೊಟ್ಟೆ ಒಳಗೆ ತುಂಬಿದೆ. ಇದರ ಮೇಲೆ ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡು ಮೆರೆಯುವ ಮಾನವ, ಒಳಗಿರುವ ವಲಸ್ಸು ನಿನಗೆ ಗೊತ್ತಿಲ್ಲವೇ? ಮುಖವು ಸುಂದರ ಬೀಡು, ಅದರೊಳಗಿದೆ ಕೇಡು. ಮುಖ ಮಾತ್ರ ಬಹಳ ಚೆನ್ನಾಗದ, ಬುದ್ಧಿ ಮಾತ್ರ ಒಂದು ಪೈಸ್ಕೋಬೇಡ. ಆಳ್ ಮಾತ್ರ ಚೆನ್ನಾಗವನ, ಬುದ್ಧಿ ಸರಿ ಇಲ್ಲ. ಅದೇ ದೇಹದ ಅಂಗಿಲ್ಲದ ಜಗತ್ತಿಗೆ ದೇಹದ ಅಂಗಿಲ್ಲದ ನಾನು ಏಕೆ ಬದುಕಿದ್ದೇನು, ಬಾಳಿದ್ದೇನು? ಅಪ್ಪಾಜಿ ಹುಟ್ಟಿದ ಬಳಿಕ ಗತಿ ನಿಂದೆಗಳೇನೇ ಬಂದರೂ ಕೂಡ ಅದನ್ನ ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಜಗತ್ತಿಗೆ ಸಾರಿದವಳ ಅಕ್ಕ ಮಹಾದೇವಿ ಎಲ್ಲಿ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರವ್ವ, ನೀನಾಡಿದ ಈ ವಚನ. ಅವಳು ಆಡ್ಕೊಂಬತ್ತಾಳೆ ವಚನವನ್ನ. ಆ ವಚನ ಎಲ್ಲರ ವಚನವನ್ನ ನುಂಗಿ ನೀರು ಕುಡಿಯಿತು ತಾಯಿ ಅಂತ ಜಗತ್ತಿಗೆ ಸಾರಿದವಳು ಏನಂತ ತಾಯಿ, ಮೊದಲ ವಚನಕಾರ್ತಿಯಾದಂತ ಅಕ್ಕ ಮಹಾದೇವಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂದಯ್ಯ, ಅಯ್ಯ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಯಂತಯ್ಯ, ಮೃಗಗಳಿಗೆ ಅಂಜಿದಡೆಯಂತಯ್ಯ, ಮೃಗಗಳಿಗೆ ಅಂಜಿದಡೆಯಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಯಂತಯ್ಯ, ಸಮುದ್ರದ ಬಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆತೊರೆಗೆ ಅಂಜಿದಡೆಯಂತಯ್ಯ, ನೆರೆತೊರೆಗೆ ಅಂಜಿದಡೆಯಂತಯ್ಯ, ನೆರೆತೊರೆಗೆ ಅಂಜಿದಡೆಯಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳು ಹುಟ್ಟಿದ ಬಳಿಕ. ಎಂತ ಮಾತು
ನೀ ಕೇಳಪ್ಪ ಚನ್ನಮಲ್ಲಿಕಾರ್ಜುನ, ಈ ಜಗತ್ತಿನೊಳಗೆ ಬದುಕಿದ್ರೂ ಕಷ್ಟ, ಬದುಕದಿದ್ರೂ ಕಷ್ಟ. ಗಂಡ ಸತ್ತೋಗವಳೆ, ಫಸ್ಟ್ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಒಂದು ಮನೆ ಕಟ್ಕೊಂಡವಳೆ. ಇಲ್ಲಿ ಕೂತ್ಕೊಂಡೇನಂತಾನೆ ಗೊತ್ತಾ, ರೂಟ್ ಸರಿ ಇಲ್ವಂತ ಅವಳದು ಅಂತಾನೆ. ನೆನ್ನೋಗಿ ನೋಡಿರೋ ಅನ್ಕಂಡಾಗೆ ಕಷ್ಟಪಟ್ಟು ಮಕ್ಕಳು ದುಡಿಮೆ ಮಾಡಿ ಇಲ್ಲಿ ನೋಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಹಬ್ಬಕ್ಕೆ ಬಂದವ್ರೆ. ಪಾಪ ಬೆಂಗಳೂರಿನಲ್ಲಿ ಅವರು ಏನೇನೋ ಕೆಲಸವನ್ನೆಲ್ಲ ಮಾಡ್ತಾವ್ರೆ ಪಾಪ, ದುಡಿಮೆಗೆ ದುಡ್ಡುಗೋಸ್ಕರ ಒಂದ್ ಕಾರ್ ತಕೊಂಡವ್ರೆ. ಅಯ್ಯೋ, ಯಾರ ಮನ ಮುರಿದಿದ್ನೋ ಬೊಡ್ಡೇನ, ಇವನು ಮಾಡಕ್ ಕೆಲ್ಸ ಇಲ್ವಲ್ಲ ನೋಡಿ. ಮೂಳೆ ಇಲ್ಲದ ನಾಲಿಗೆಯಲ್ಲಿ ಎಂತೆಂತ ಮಾತುಗಳಾಡ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ದೇವಕ್ಕೆ